ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7 ಕನ್ನಡ. ನಾನು ತ್ರಿವೇಣಿ, ಹೋಪನೊಪನು ಹೀಲರ್ ಮತ್ತು ಲೈಫ್ ಕೋಚ್. ಸೊ ನಾನು ಇತ್ತೀಚೆಗೆ ವಾಟ್ಸಾಪಲ್ಲಿ ಒಂದು ಪೋಲ್ ಇಟ್ಟಿದ್ದೆ. ನೀವೀಗ ಯಾವ ಸಮಸ್ಯೆಯಿಂದ ತುಂಬ ಕಷ್ಟಪಡ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ಅಂತ. ಅದರಲ್ಲಿ ನಾನು ಏನೇನು ಆಪ್ಷನ್ ಕೊಟ್ಟಿದ್ದೆ ಅಂದರೆ ಆರೋಗ್ಯ, ರಿಲೇಷನ್ಶಿಪ್, ಕೆರಿಯರ್ ಮತ್ತು ಹಣದ ಸಮಸ್ಯೆ. ಈ 4 ಏರಿಯಾಸಲ್ಲಿ ನಿಮ್ಮ ಜೀವನದಲ್ಲಿ ಯಾವ ಸಮಸ್ಯೆಯಿಂದ ನೀವು ತುಂಬ ಕಷ್ಟಪಡ್ತಾ ಇದ್ದೀರಾ ಅದರ ಮೇಲೆ ವೋಟ್ ಮಾಡಿ ಅಂತ ನಾನು ಕೊಟ್ಟಿದ್ದೆ. ಸೊ ನನ್ನ 3 ಗ್ರೂಪ್ಸ್ ಇದೆ, ವಾಟ್ಸಪ್ ಗ್ರೂಪು ಎಲ್ಲ ಫುಲ್ಲಾಗಿ. ಸೊ ಆ 3 ಗ್ರೂಪ್ಗಳಲ್ಲಿ ನನಗೆ ಬಂದಿರೋ ರಿಸಲ್ಟ್ ಏನು ಅಂತ ಅಂದರೆ, ಮೆಜಾರಿಟಿ ಜನ ಫಿನಾನ್ಷಿಯಲ್ ಪ್ರಾಬ್ಲಮಿಂದನೇ ಕಷ್ಟಪಡ್ತಾ ಇದ್ದಾರೆ. ಮನಿ ಪ್ರಾಬ್ಲಮ್ ಅದೇ ಮೇಜರ್ ಪ್ರಾಬ್ಲಮ್ ಆಗಿದೆ. ಹಾಗಾಗಿ ಇವತ್ತು ನಾನು ನಿಮಗೆ ಮನಿ ಪ್ರಾಬ್ಲಮ್ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಹೇಳೋಕ್ಕೆ ಅಂತ ಬಂದೆ. ಇದನ್ನು ಹೇಳೋಕ್ಕಿಂತ ಮುಂಚೆ, ಸಪೋಸ್ ನೀವು ನಂದು ಯಾವುದು ವೀಡಿಯೋಸ್ ಮಿಸ್ ಮಾಡಬಾರ್ದು ಅಲ್ವಾ, ಹಾಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಸುಮ್ಮನೆ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿಬಿಟ್ಟು ಆಮೇಲೆ ನೋಡಿ. ಯಾಕೆಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ, ಮುಖ್ಯವಾಗಿರುವಂಥ ಮಾಹಿತಿಗಳನ್ನು ತಗೊಂಡು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಯಾವುದು ಮಿಸ್ ಮಾಡಬಾರ್ದಲ್ವಾ, ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಬಿಡಿ. ಓಕೆ. ಸೊ ಈಗ ಅದಕ್ಕೂ ಮುಂಚೆ ಇನ್ನೂ ಒಂದು ಮುಖ್ಯವಾದ ವಿಷಯ, ನೀವೆಲ್ಲರೂ ಕಾಯ್ತಾ ಇದ್ದಂತಹ ಫ್ರೀ ಸೆಷನ್ ಬಂದೇ ಬಿಡ್ತು. ಬರೋ ಶುಕ್ರವಾರ, ಶನಿವಾರ, ಭಾನುವಾರ ಅಂದರೆ 10th, 11th, 12th ಬರುತ್ತೆ. ಎಸ್, ಶುಕ್ರವಾರದಿಂದ ಸಂಜೆ 6 ಗಂಟೆಯಿಂದ 7 ಗಂಟೆಗೆ ಈ ಸಲ ಫ್ರೀ ಸೆಷನ್ ತುಂಬ ಅದ್ಭುತವಾಗಿರುತ್ತೆ. ಯಾಕೆ ಗೊತ್ತಾ, ಈ ಸಲದ ಫ್ರೀ ಸೆಷನ್ನಲ್ಲಿ ನಾನು ಯಾವಾಗಲೂ ಹೋಪನೊಪನೋ ಬಗ್ಗೆ ಅದೆಲ್ಲ ಹೇಳ್ತಾ ಇದ್ದೆ ಅಲ್ವಾ, ಆದರೆ ಈ ಸಲ ಸಂತೋಷವಾಗಿರೋದು ಹೇಗೆ, ನಮ್ಮ ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳಿದ್ದರೂ, ನಾವು ಯಾವುದೇ ನೆಗೆಟಿವ್ ಜನರ ಮಧ್ಯದಲ್ಲಿದ್ರೂ ನಾವು ಸಂತೋಷವಾಗಿರೋದು ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದು ತುಂಬ ಮುಖ್ಯ ಅಲ್ವಾ, ಈಗಿನ ಬ್ಯುಸಿ ಜೀವನದಲ್ಲಿ ಎಲ್ಲರಿಗೂ ಬೇಕಾಗಿರೋದೇ ಅದು, ನೆಮ್ಮದಿ, ಸಂತೋಷ ಇದೆ. ಹಾಗಾಗಿ ಬನ್ನಿ, ಎಲ್ಲರೂ ಬರ್ಬೋದು. ಫ್ರೀ ಸೆಷನ್ ಆಗಿರೋದ್ರಿಂದ ನೀವು, ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿ ಎಲ್ಲರೂ ಬರ್ಬೋದು. ಸೊ ಎಲ್ಲಿಗೆ ಬರಬೇಕು ಅಂತಂದರೆ, ವಾಟ್ಸಾಪಿಗೆ ಬಂದುಬಿಡಿ, ಜಾಯ್ನ್ ಆಗಿಬಿಡಿ. ಯಾಕೆಂದರೆ ವಾಟ್ಸಾಪಲ್ಲೇ ನಿಮಗೆ ಲಿಂಕ್ ಸಿಗೋದು, ಗ್ರೂಪ್ನ ಝೂಮ್ ಲಿಂಕ್ ಸಿಗೋದು. ಹಾಗಾಗಿ ವಾಟ್ಸಪ್ ಲಿಂಕ್ ಕೆಳಗಡೆ ಇದೆ ನೋಡಿ, ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿದೆ. ಬಂದುಬಿಡಿ, ಅದನ್ನು ಫಾಲೋ ಮಾಡ್ಕೊಂಡು ಬನ್ನಿ. ಸೊ ಬನ್ನಿ ಎಲ್ಲರೂ, ಫ್ರೀ ಸೆಷನ್ನೇ ಅಲ್ವಾ, ಎಷ್ಟು ಜನ ಬೇಕಾದ್ರೂ ಬರ್ಬೋದು. ಆರಾಮಾಗಿ ಕುತ್ಕೊಂಡು ಮಾತಾಡೋಣ ಲೈವ್ ಆಗಿ, ನೀವು ನಾನು ಒಬ್ಬರನ್ನೊಬ್ಬರು ನೋಡ್ತಾ ಮಾತಾಡೋಣ. ಓಕೆ, ನಿಮ್ಮನ್ನೆಲ್ಲ ಅಲ್ಲಿ ನೋಡ್ತೀನಿ ಅಂತ ಅನ್ಕೋತೀನಿ. ಸೊ ಈಗ ಆ್ಯಕ್ಚುಲ್ ವಿಷಯಕ್ಕೆ ಬರ್ತೀನಿ. ಫೈನಾನ್ಷಿಯಲ್ ಪ್ರಾಬ್ಲಮ್ಸ್. ಫಸ್ಟ್ ಆಫ್ ಆಲ್, ಈಗ ನೀವು ನಿಮ್ಮ ಜೀವನದಲ್ಲಿ ಈ ಫೈನಾನ್ಷಿಯಲ್ ಪ್ರಾಬ್ಲಮ್ಸನ್ನು ಹೇಗೆ ಅಟ್ರ್ಯಾಕ್ಟ್ ಮಾಡಿದ್ರಿ ಒಂದ್ಸಲ ಯೋಚನೆ ಮಾಡಿ. ಹಲವಾರು ಕಾರಣಗಳಿರ್ಬೋದು. ಇನ್ನೂ ಅದಕ್ಕೆ ಕರೆಕ್ಟಾಗಿ ಹೇಳಬೇಕು ಅಂತಂದರೆ, ರೀಸೆಂಟಾಗಿ ನಾನು, ನನ್ನ ಫ್ರೆಂಡ್ಸ್ ಎಲ್ಲ ಕೂತಿದ್ವಿ, ನನ್ನ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಕೂತಾಗ ನಾವೆಲ್ಲ ಹೀಗೆ ಮಾತಾಡ್ತಾ ಇದ್ವಿ. ಸೊ ಮಾತಾಡ್ತಾ ಇರುವಾಗ, ನಾನು ಯೂಶ್ವಲಿ ಫ್ರೆಂಡ್ಸ್ ಜೊತೆ ಇರುವಾಗ ಫ್ರೆಂಡಾಗೇ ಇರ್ತೀನಿ, ಅಲ್ಲಿ ಲೈಫ್ ಕೋಚ್ ಆಗಿ ಇರಲ್ಲ. ಸೊ ನಾವೆಲ್ಲ ಜಾಲಿಯಾಗಿ ನಮ್ಮ ಓಲ್ಡ್ ಕಾಲೇಜ್ ಡೇಸ್ ಮೆಮರೀಸ್ ಎಲ್ಲ ಮಾತಾಡ್ತಾ ಇದ್ವಿ. ಮಾತಾಡುವಾಗ ಹೀಗೆ ಮಾತಾಡ್ತಾ ಎಲ್ಲರೂ ಫ್ಯಾಮಿಲಿ ಪ್ರಾಬ್ಲಮ್ಸ್ ಹೇಳೋಕ್ಕೆ ಶುರು ಮಾಡಿಬಿಟ್ರು. ನನ್ನ ಹಸ್ಬೆಂಡ್ ಹೀಗೆ ಅಂದರೆ, ನನ್ನ ಮಕ್ಕಳು ಹೀಗೆ, ನನ್ನ ಅತ್ತೆ ಹೀಗೆ, ನನ್ನ ಮಾವ ಹೀಗೆ, ನನ್ನ ನಾದಿನಿ ಹಾಗೆ ಅಂತ ಎಷ್ಟೆಲ್ಲ ಕಂಪ್ಲೇಂಟ್ಸ್ ಇಟ್ಕೊಂಡಿದ್ದಾರೆ. ಅಷ್ಟು ಸಾಕಾಗಲ್ಲ ಅಂತ ನಾನು ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ಮಾಡ್ಕೋತಾ ಇದ್ದೀನಿ, ಅಬಂಡೆನ್ಸ್ ಸಿಕ್ಕಿದೆ ಅಂತ. ಸೊ ಇನ್ನು ಎಲ್ಲಿ ಎಷ್ಟು ಮ್ಯಾನಿಫೆಸ್ಟೇಷನ್ಗಳು ಮಾಡಿಕೊಂಡೆ, ಅಬಂಡೆನ್ಸ್ ಅಂತೂ ಸಿಕ್ಕಿಲ್ಲ ಅಂತ ಒಬ್ಬರು ಹೇಳಿದ್ರು. ಹೌದು, ನಾನು ಕೂಡ ಮಾಡಿಕೊಂಡೆ, ಆದರೆ ಏನೂ ಸಿಕ್ಕಿಲ್ಲ ಅಂತ ಇನ್ನೊಬ್ಬರು ನಾನು ಬೇರೆ ಎಲ್ಲ ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡೆ, ಸಿಗ್ತಾ ಇದೆ, ಆದರೆ ಮನಿ ಒಂದು ಸಿಗ್ತಾ ಇಲ್ಲ ಅಂತ ಒಬ್ಬರು. ಹೀಗೆ ಎಲ್ಲರೂ ಮಾತಾಡ್ತಾ ಇದ್ದೆ. ನಾನೇನು ಮಾತಾಡಿಲ್ಲ, ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಇದ್ದೆ, ಮಾತಾಡಲಿ ಏನೇನು ಮಾತಾಡ್ತಾರೆ ಅಂತ. ಆಮೇಲೆ ಮಾತಾಡ್ತಾ ಹೀಗೆ ಟಾಪಿಕ್ಸ್ ಎಲ್ಲ ಅವ್ರು ಏನು ಹೇಳಿದ್ರು ಅಂದರೆ, ಅಯ್ಯೋ ಏನು ಹಣನೋಪ್ಪ, ಯಾಕಿಷ್ಟು ಸಾಯ್ತಾರೋ, ಇವತ್ತಿರುತ್ತೆ ನಾಳೆ ಹೋಗುತ್ತೆ, ಎಷ್ಟು ಬೇಕು ಹಣ, ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ತಾನೆ, ಸಾಕಾಗಲ್ವ ನಮ್ಗೆ ಇಷ್ಟೇ ಹಣ, ಈ ಥರ ಮಾತಾಡೋಕ್ಕೆ ಶುರು ಮಾಡಿದ್ರು. ಆವಾಗ ನಾನು ನಗ್ತಾ ಹೇಳಿದೆ,
ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ತಾನೇ ನೀನು ಅಬಂಡೆನ್ಸನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀನಿ ಅಂತ ಮ್ಯಾನಿಫೆಸ್ಟ್ ಮಾಡಿಕೊಂಡೆ ಅಂದೆ, ಇವಾಗ ಈ ಥರ ಇಷ್ಟೇ ಸಾಕು ಅಷ್ಟೇ ಸಾಕು ಅಂತೀಯ. ಸೊ ಅವಾಗ ನಿನಗೆ ಯೂನಿವರ್ಸ್ ಏನನ್ನು ಕೊಡಬೇಕು? ಅಬಂಡೆನ್ಸ್ ಕೊಡಬೇಕಾ ಅಥವಾ ಇದನ್ನು ಕೊಡಬೇಕಾ? ಕನ್ಫ್ಯೂಸ್ ಮಾಡ್ತಾ ಇದೆಯಾ ಇಲ್ವಾ? ಇವಾಗ ನೀನು ಆಟೋಲ್ಲಿ ಹತ್ತಿ ಕೂತ್ಕೊಂಡಿದ್ಯಾ, ಆ ಏರಿಯಾಗಾದರೂ ಹೋಗು ಈ ಏರಿಯಾಗಾದರೂ ಹೋಗು ಅಂತ ಹೇಳೋಕ್ಕಾಗತ್ತಾ? ನಿನ್ನ ಕರೆಕ್ಟ್ ಅಡ್ರೆಸ್ ಹೇಳಿದ್ರೆ ತಾನೇ ಅವ್ರು ಕರ್ಕೊಂಡೋಗಿ ಬಿಡ್ತಾರೆ. ಅದೇ ಥರ ನಿನಗೆ ಏನು ಬೇಕು ಅನ್ನೋ ಕ್ಲಾರಿಟಿ ಫಸ್ಟ್ ನಿನಗೆ ಇರಬೇಕು ತಾನೇ ಅಂತ ಕೇಳಿದೆ. ಆಗ ಅವಳು ಯೋಚನೆ ಮಾಡೋಕ್ಕೆ ಶುರು ಮಾಡಿಲ್ಲ. ಅವಳು ಹೌದಲ್ವಾ ನಿಜ, ಆವಾಗಲೇ ನಾನು ಅಬಂಡೆನ್ಸ್ ಬೇಕು ಆದರೆ ಸಿಗ್ತಾ ಇಲ್ಲ ಅಂದೆ, ಈಗ ನೋಡಿದ್ರೆ ಈ ಥರ ಹೇಳ್ತಾ ಇದ್ದೀನಿ ಅಂತ. ಸೊ ನಮ್ಮಲ್ಲಿ ಆ ಮಾತುಗಳು, ಈ ದೊಡ್ಡವ್ರು ಹೇಳ್ತಾ ಬಂದಿರುವಂಥ ಗಾದೆ ಮಾತುಗಳು ಆಳವಾಗಿ ಕುತ್ಕೊಂಡ್ಬಿಟ್ಟಿದೆ. ಇನ್ನೊಂದೇನೆಂದರೆ, ನಾವು ಚಿಕ್ಕ ವಯಸ್ಸಿಂದ ನಮ್ಮ ಮನೆಯಲ್ಲಿ ಪೇರೆಂಟ್ಸು ಅಥವಾ ಅಜ್ಜಿ ತಾತಂದರು ಅವರೆಲ್ಲ ಕೂಡ ಈ ಗಾದೆಗಳನ್ನೇ ಹೇಳ್ತಾ ಬಂದು ನಾವು ಕೇಳಿಸ್ಕೊಂಡು ನಮ್ಮ ಒಳಗೆ ಅದು ಬೇರೂರ್ಕೊಂಡು ಕುತ್ಕೊಂಡ್ಬಿಟ್ಟಿದೆ. ಅದೇ ನಮ್ಮ ಜೀವನದಲ್ಲಿ ಈ ಥರ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗಿ ಕಾಡ್ತಾ ಇದೆ. ಅಷ್ಟೇ ಅಲ್ಲದೆ ನಮ್ಮ ಒಳಗೆ ಆ ಕೊರತೆ ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ. ಯಾವಾಗ ನಾನು ಅಬಂಡೆನ್ಸ್ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀನಿ ಅಂತ ಒಂದು ಕಡೆ, ಇನ್ನೊಂದು ಕಡೆ ಇಷ್ಟೇ ಸಾಕು ಅಷ್ಟೇ ಸಾಕು ಅನ್ನೋದು, ಈ ಥರದ್ದೆಲ್ಲ ಮಾಡ್ತಾ ಇದ್ದಾಗ ನಮ್ಮಲ್ಲಿ ಆ ಕೊರತೆ ಅನ್ನೋ ಆ ಎಮೋಷನ್ ಬಂದು ಕೂತ್ಕೊಂಡ್ಬಿಡುತ್ತೆ. ಅವಾಗ ಏನಾಗುತ್ತೆ, ಮನೆ ಎಷ್ಟು ಆರೋಗ್ಯ ಚೆನ್ನಾಗಿದ್ರೂ ಏನೋ ಕೊರತೆ, ಏನೋ ಸರಿ ಇಲ್ಲ ಅನ್ನೋ ಕೊರತೆ. ಎಲ್ಲ ಚೆನ್ನಾಗಿದೆ ಅಂತಂದ್ರೂ ಏನೋ ಮನಸ್ಸಿನಲ್ಲಿ ಕೊರತೆ, ಏನೋ ಹೇಳ್ಕೊಳಕ್ಕಾಗದೇ ಇರುವಂಥ ನೋವು. ಎಲ್ಲ ಲೈಫಲ್ಲಿ ಎಲ್ಲ ಏರಿಯಾಸಲ್ಲೂ ಆ ಕೊರತೆ ಅನ್ನೋ ಫೀಲಿಂಗೇ ನಿಮ್ಮನ್ನು ಕಾಡ್ತಾ ಇರುತ್ತೆ. ಯಾಕೆಂದರೆ ಆ ಹಣದ ವಿಷಯದಲ್ಲಿ ನಿಮಗೆ ಕೊರತೆ ಇದೆ. ಆ ಕೊರತೆ ಅನ್ನೋ ಇಮೋಷನ್ ನಿಮ್ಮ ಲೈಫಲ್ಲಿ ಎಲ್ಲ ಏರಿಯಾಸಲ್ಲೂ ಕೊರತೆ ಅನ್ನೋ ಥರದ್ದೇ ನಿಮಗೆ ಕೊಡೋಕ್ಕೆ ಶುರು ಮಾಡುತ್ತೆ. ಇನ್ನು ಬೇಕಾದ್ರೆ ನೀವು ಯೋಚನೆ ಮಾಡಿ ನೋಡ್ಕೊಳ್ಳಿ. ನೀವೀಗೆಲ್ಲೋ ಶಾಪಿಂಗ್ ಹೋಗ್ತೀರಾ, ಯಾವುದೋ ಒಂದು ಶಾಪ್ಗೆ ಹೋಗ್ತೀರಾ, ನಿಮ್ಗೆ ಇಷ್ಟವಾದ ಡ್ರೆಸ್ಸು ಅಥವಾ ಆ್ಯಕ್ಸಸರೀಸ್ ಏನೋ ಒಂದಿರುತ್ತೆ. ಎಷ್ಟು ಅಂತ ಕೇಳ್ತೀರಾ, ತುಂಬ ಇಷ್ಟಪಡ್ತೀರಾ, ಆಸೆ ಪಡ್ತೀರಾ, ಎಷ್ಟು ಅಂತ ಕೇಳ್ತೀರಾ. ಅವ್ರು ಏನೋ ಒಂದಷ್ಟು ಹೇಳ್ತಾರೆ ರೇಟು. ಕೇಳಿಸ್ಕೊಂಡಿದ್ದ ತಕ್ಷಣ ಯಪ್ಪ ಇಷ್ಟು ಕಾಸ್ಟ್ಲಿನಾ, ಬೇಡಪ್ಪ ನನ್ನ ಹತ್ರ ದುಡ್ಡಿಲ್ಲ ಅಂತನೋ, ಯಪ್ಪ ಇಷ್ಟು ಕಾಸ್ಟ್ಲಿನಾ ಅಂತನೋ ಏನೋ ಒಂದು ಅಂದ್ಕೊಂಡು ಓಕೆ ಅಂತ ಸುಮ್ಮನೆ ಇಟ್ಬಿಟ್ಟು ಬಂದುಬಿಡ್ತೀರ. ಆ ಥರ ಆದಾಗ ಒಂದು ಕಡೆ ಅಬಂಡೆನ್ಸ್ ಸಿಕ್ಕಿದೆ ಅಂತ, ಇನ್ನೊಂದು ಕಡೆ ಈ ಥರ ಅಯ್ಯೋ ಇಲ್ಲಪ್ಪ ಇಷ್ಟು ಕಾಸ್ಟ್ಲಿ ನನ್ನ ಕೈಲಾಗಲ್ಲ. ಯಾಕಂದರೆ ಇಲ್ಲಿ ಕೊರತೆ ಅನ್ನೋ ಫೀಲಿಂಗ್ ಒಳಗಡೆ ಇದೆ. ಹಾಗಾಗಿ ನಿಮ್ಗೆ ಅದು ನೋಡಿದ ತಕ್ಷಣ ಅಯ್ಯೋ ಇಲ್ಲಪ್ಪ ನನ್ನ ಕೈಲಾಗಲ್ಲ. ಇನ್ನು ನಿಮ್ಮ ಹತ್ರ ಒಂದಷ್ಟು ಹಣ ಅಂತೂ ಇದ್ದೇ ಇರುತ್ತೆ. ಅದನ್ನು ಖರ್ಚು ಮಾಡಬೇಕು ಅಂದರೆ ಖರ್ಚು ಮಾಡೋ ಪ್ರತಿ ಸಲ ನಿಮ್ಮ ಮನಸ್ಸಿನಲ್ಲಿ ಬರುವಂಥ ಭಾವನೆ ಏನು? ಅಯ್ಯೋ ನನ್ನ ಹತ್ರ ಇರೋದೇ ಇಷ್ಟೇ ಹಣ, ಇದನ್ನು ಖರ್ಚು ಮಾಡಿಬಿಟ್ರೆ ಹೇಗೆ ಅಂತ ಅಲ್ವಾ? ಆದರೆ ಯೂನಿವರ್ಸ್ ಅನ್ನೋದು ಗಮನಿಸ್ತಾ ಇರುತ್ತೆ, ಈ ಹಣಕ್ಕೆ ನೀನು ಯಾವ ಥರ ಎನರ್ಜಿ ಕೊಡ್ತಾ ಇರ್ತೀಯ ಅಂತ. ಹಣನ ನೀವು ಪ್ರೀತಿಸಿ ಇಷ್ಟಪಡಿ. ಈಗ ನಿಮ್ಮ ಲೈಫ್ ಪಾರ್ಟ್ನರ್ ಅಥವಾ ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿ ಅಥವಾ ನಿಮ್ಮ ಮಕ್ಕಳು, ಅವರನ್ನು ಹೇಗೆ ಪ್ರೀತಿಸ್ತೀರಾ? ಅದೇ ರೀತಿ ಹಣನ ಕೂಡ ಪ್ರೀತಿಸಿ. ಹಣಕ್ಕೂ ಒಂದು ಎನರ್ಜಿ ಇದೆ. ನಿಮ್ಮ ಎನರ್ಜಿ ಮತ್ತು ಹಣದ ಎನರ್ಜಿ ಎರಡು ಈಕ್ವಲ್ ಆದಾಗಲೇ ನಿಮಗೆ ಆ ಹಣ ಅನ್ನೋದು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಬಟ್ ಅದಕ್ಕೂ ಮುಂಚೆ ನಿಮ್ಮಲ್ಲಿರೋ ಆ ಕೊರತೆ ಫೀಲಿಂಗನ್ನು ನೀವು ರಿಲೀಸ್ ಮಾಡಬೇಕಾಗತ್ತೆ. ಆ ಫೀಲಿಂಗನ್ನು ಒಳಗಡೆನೇ ಇಟ್ಕೊಂಡು ನೀವು ಹಣನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಫ್ಯಾಮಿಲಿಯವ್ರ ಮೇಲೆ ಕಂಪ್ಲೇಂಟ್ಸ್, ಎಲ್ಲಾದರೂ ಹೋಗಲಿ, ಏನಾದರೂ ಮಾಡ್ತಾ ಇರಲಿ, ಪ್ರತಿಯೊಬ್ಬರ ಮೇಲೆ ಅಥವಾ ಯಾರೋ ಇಬ್ಬರೋ ಮೇಲೆ ಕಂಪ್ಲೇಂಟ್ಸ್ ಇಟ್ಕೊಂಡೇ ಇರ್ತೀರ ಎಲ್ಲರೂ. ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು ಹೇಳ್ತಾನೆ ಇರ್ತೀರ. ಯಾರನ್ನೂ ಕ್ಷಮಿಸೋಕೆ ಆಗಲ್ಲ ಅಥವಾ ಯಾರೋ ಒಬ್ಬರನ್ನ ಕ್ಷಮಿಸೋಕೆ ಆಗಲ್ಲ. ಅದನ್ನು ಎಷ್ಟು ಆಳವಾಗಿ ನಿಮ್ಮಲ್ಲಿ ಹಿಡಿದಿಟ್ಕೊಂಡಿರ್ತೀರ ಅಂದರೆ, ಅವ್ರು ಹೇಳಿದ ಮಾತುಗಳು ಇನ್ನೂ ನನ್ನ ಕಿವಿಯಲ್ಲೇ ಇದೆ, ಇನ್ನೂ ನನ್ನ ಕಣ್ಣಲ್ಲೇ ಕಾಣಿಸ್ತಾ ಇದೆ ಅವ್ರು ಮಾಡಿದ ಕೆಲಸ. ಈ ಥರದ ಮಾತುಗಳನ್ನ ಹೇಳ್ತಾ ಇರ್ತೀರ. ಅಂದರೆ ಅದನ್ನೆಲ್ಲ ನೀವು ಎಷ್ಟು ಹಿಡಿದಿಟ್ಕೊಂಡಿದ್ದೀರಾ ಅಂದರೆ ನಿಮ್ಮಲ್ಲಿ ಅದು ನಿಮ್ಮ ಎನರ್ಜಿನ ಲೋ ಮಾಡ್ತಾ ಇರುತ್ತೆ. ಇನ್ನು ನೀವು ಮನಿ ಎನರ್ಜಿಗೆ ಹೇಗೆ ಈಕ್ವಲ್ ಆಗ್ತೀರಾ, ಹೇಗೆ ಅಟ್ರ್ಯಾಕ್ಟ್ ಮಾಡ್ತೀರಾ? ಅರ್ಥ ಆಗ್ತಾ ಇದೆಯಾ? ಮನಿ ಎನರ್ಜಿಗೆ ನಿಮ್ಮ ಎನರ್ಜಿ ಈಕ್ವಲ್ ಆಗಬೇಕು ಅಂದರೆ ನೀವೇನು ಮಾಡಬೇಕು? 3 ಅಂತೂ ಖಂಡಿತ ಫಾಲೋ ಮಾಡಬೇಕು. ಎಲ್ಲರನ್ನ ಕ್ಷಮಿಸ್ಬಿಡಿ. ಎಲ್ಲರಿಗೆ ನಿಮ್ಮ ಮನಸ್ಸಿಂದ, ನಿಮ್ಮ ಒಳಗಿಂದ ಪ್ರೀತಿನ ಕಳಿಸಿ. ಎಲ್ಲರಿಗೆ ನಿಮ್ಮೊಳಗಿಂದ ಆಶೀರ್ವಾದಗಳನ್ನು ಕಳಿಸಿ. ಈ ಥರ ಇದ್ದು ಎಲ್ಲರನ್ನ ಕ್ಷಮಿಸ್ಬಿಟ್ಟು ನೀವು ಖುಷಿಯಾಗಿದ್ದಾಗ ನಿಮ್ಮ ಹತ್ರ ಎಷ್ಟು ಹಣ ಇದೆಯೋ ಅದನ್ನು ಖುಷಿಯಿಂದ ಖರ್ಚು ಮಾಡಿ. ನೀವು ಯೂನಿವರ್ಸ್ಗೆ ಏನು ಕೊಡ್ತೀರೋ ಅದೇ ದುಪ್ಪಟ್ಟಾಗಿ ನಿಮಗೆ ಸಿಗುತ್ತೆ. ನೀವು ಯಾವ ಎನರ್ಜಿಯಿಂದ ಹಣನ ಖರ್ಚು ಮಾಡ್ತಾ ಇದ್ದೀರಾ, ಅಯ್ಯೋ ಇರೋದಿಷ್ಟೇ ಆಗೋಗುತ್ತೆ ಅಂತ ಬಾರ್ಗೇನ್ ಮಾಡಿ ಖರ್ಚು ಮಾಡ್ತಾ ಇದ್ದರೆ ನಿಮ್ಗೆ ಆ ಲ್ಯಾಕ್ ಫೀಲಿಂಗೇ ಜಾಸ್ತಿ ಆಗ್ತಾ ಇರುತ್ತೆ. ಹಣ ಬರಲ್ಲ ನಿಮ್ಮ ಹತ್ರಕ್ಕೆ.
ನಿಮ್ಮ ಎನರ್ಜಿ ಚೆನ್ನಾಗಿದ್ರೇ ಹಣ ನಿಮ್ಮ ಹತ್ರ ಬರೋದು. ಸೊ ನಿಮ್ಮ ಫ್ರೀಕ್ವೆನ್ಸಿ ಮೇಲೆ ಗಮನ ಇಡಿ. ನಿಮ್ಮ ಫ್ರೀಕ್ವೆನ್ಸಿನ ಯಾವಾಗಲೂ ಹೈಯಾಗಿ ಇಟ್ಕೊಳ್ಳಿ. ಯಾರು ಯಾವ ಮಾತು ಹೇಳಿದಾಗ ನಿಮ್ಮ ಫೀಲಿಂಗ್ ಏನು ಇರ್ತಾ ಇದೆ, ನಿಮ್ಮ ರಿಯಾಕ್ಷನ್ ಹೇಗಿದೆ, ಈ ಥರ ನಿದ್ದೆ ಎದ್ದರೆ ರಾತ್ರಿವರೆಗೂ ಪ್ರತಿ ಕ್ಷಣ ನಿಮ್ಮ ಮನಸ್ಸಿನಲ್ಲಿ ಬರೋ ಆಲೋಚನೆಗಳ ಮೇಲೆ ಮತ್ತು ನಿಮ್ಮಲ್ಲಿ ಬರ್ತಾ ಇರೋ ಭಾವನೆಗಳ ಮೇಲೇ ನೀವು ನಿಗಾ ಇಡಿ. ಕೇರ್ಫುಲ್ಲಾಗಿ ಗಮನಿಸ್ತಾ ಇರಿ. ಪ್ರತಿ ಒಂದು ಆಲೋಚನೆನ ನೀವು ಗಮನಿಸ್ತಾ ಇರಿ. ನೆಗೆಟಿವ್ ಆಗಿ ಬಂತ 3 ಹೊತ್ತು ನಾವು ಪಾಸಿಟಿವ್ ಆಗಿರೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯೂಶ್ವಲಿ ನಾನು ಹೇಳ್ತಾ ಇರ್ತೀನಿ ಪಾಸಿಟಿವ್ ಆಗಿರಿ ಅಂತ. ಆದರೆ ಎಷ್ಟೇ ನಾವು ಪಾಸಿಟಿವ್ ಆಗಿರ್ಬೇಕಂದ್ರೂ ಅದು ಮಾನವ ಸಹಜ ಗುಣ ಬಂದ್ಬಿಡುತ್ತೆ ನೆಗೆಟಿವ್ ಆಗಿ ಥಿಂಕ್ ಮಾಡೋದು. ಆದರೆ ಅದನ್ನು ನೆಗೆಟಿವ್ ಅಂತ ಗುರುತಿಸಿ ಇಮಿಡಿಯೇಟಾಗಿ ಅದನ್ನು ಪಾಸಿಟಿವ್ ಆಗಿ ಬದಲಾಯಿಸ್ಕೊಂಡಾಗ ಆಗ ಅದು ನಮಗೆ ಎಫೆಕ್ಟ್ ಆಗಲ್ಲ. ಸೊ ಹಾಗಾಗಿ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳಿ. ಯಾರ ಜೊತೆ ಹೇಗಿದ್ದೀರಾ, ನಿಮ್ಮ ಫ್ರೀಕ್ವೆನ್ಸಿನ ಹೇಗೆ ಹೈ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮನ್ನು ನೀವು ಹೇಗೆ ಪ್ರೀತಿಸ್ತಾ ಇದ್ದೀರಾ, ನಿಮಗೆ ನೀವೇನು ಕೊಡ್ತೀರೋ ಅದೇ ಹಣನೂ ನಿಮಗೆ ಕೊಡುತ್ತೆ. ನಿಮ್ಮನ್ನು ನೀವು ಕಡೆಗಣಿಸ್ತಾ ಇದ್ದರೆ ಹಣನೂ ನಿಮ್ಮನ್ನು ಕಡೆಗಣಿಸಿ ದೂರ ಹೋಗುತ್ತೆ. ನಿಮ್ಮನ್ನು ನೀವು ಪ್ರೀತಿಸ್ತಾ ಇದ್ದರೆ ಹಣನೂ ನಿಮ್ಮನ್ನು ಪ್ರೀತಿಸುತ್ತೆ. ನಿಮಗೆ ನೀವು ಒಂದು ಗೌರವ ಕೊಡಿ, ಹಣನೂ ನಿಮಗೆ ಗೌರವ ಕೊಡುತ್ತೆ. ಸೊ ಈ ರೀತಿ ನಿಮಗೆ ನೀವೇನು ಕೊಡ್ತಿದ್ದೀರಾ ಅದೇ ಎಲ್ಲರಿಂದ ಕೂಡ ಸಿಗುತ್ತೆ. ಸೊ ನಿಮ್ಮ ದೇಹಕ್ಕೆ ಒಳ್ಳೆ ಆಹಾರ ಕೊಡ್ತಾ ಇದ್ದೀರಾ ಅಥವಾ ಒಳ್ಳೆ ಎಕ್ಸಸೈಸ್ ಮಾಡ್ತಾ ಇದ್ದೀರಾ ಗಮನಿಸಿ. ನಿಮ್ಮ ಮನಸ್ಸಿಗೆ ಪ್ರಶಾಂತವಾಗಿರೋದಕ್ಕೆ ಮೆಡಿಟೇಷನ್ ಮಾಡ್ತಾ ಇದ್ದೀರಾ ಗಮನಿಸಿ. ಬೇರೆಯವರಿಂದ ನಿಮಗೇನಾದರೂ ನೋವು ದುಃಖ ಆದಾಗ ನಿಮ್ಮ ರಿಯಾಕ್ಷನ್ ಹೇಗಿದೆ ಗಮನಿಸಿ. ಇರೋ ಹಣನ ಎಷ್ಟು ಪ್ರೀತಿಸ್ತೀರೋ ಇಲ್ಲದೆ ಇರೋ ಹಣ ನಿಮ್ಮ ಹತ್ರಕ್ಕೆ ಓಡ್ಕೊಂಡು ಬರುತ್ತೆ. ಸೊ ಇಂಥ ಕರೆಕ್ಷನ್ ಇದು ಬೇಸಿಕ್ ವಿಷಯ ಅಷ್ಟೇ ನಾನೀಗ ಹೇಳಿರೋದು. ಇನ್ನೂ ಸಾಕಷ್ಟು ವಿಷಯಗಳಿದೆ ಇದ್ರ ಬಗ್ಗೆ, ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳಿದೆ ಇದ್ರ ಬಗ್ಗೆ. ಅದನ್ನು ನೀವು ಕಲಿಬೋದು. ಹೇಗೆ ಗೊತ್ತಾ, ಈಗ ನೆಕ್ಸ್ಟ್ April 17th ಅನಿಸುತ್ತೆ, ನಾನು ನಿಮಗೆಲ್ಲ ಡೇಟ್ ಹೇಳ್ತೀನಿ. 17th ಅಲ್ಲ, April 21st ಅನಿಸುತ್ತೆ, ವೆಲ್ತ್ ಮಾಸ್ಟ್ರಿ ಅನ್ನೋ ಕೋರ್ಸ್ ಇದೆ. ನಾನು ನಿಮಗೆಲ್ಲ ಡೇಟ್ ತಿಳಿಸ್ತೀನಿ. ಆ ವೆಲ್ತ್ ಮಾಸ್ಟ್ರಿ ಕೋರ್ಸಲ್ಲಿ ನೀವು ಇದ್ರ ಬಗ್ಗೆ ಎಲ್ಲ ಕಲಿತೀರಾ. ನಿಮ್ಮ ಹಣದ ಫ್ರೀಕ್ವೆನ್ಸಿನ ರಿಲೀಸ್ ಮಾಡಿಸಿ, ನಿಮ್ಮ ಹಣದ ಫ್ರೀಕ್ವೆನ್ಸಿನ ಹೈ ಮಾಡಿ, ನೀವು ಹಣನ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋದೇ ಅಲ್ಲದೆ ಬೇರೆಯವ್ರಿಗೆ ಕೂಡ ನೀವು ಕೌನ್ಸಿಲಿಂಗ್ ಮಾಡಿ ಅವರ ಮನಿ ಫ್ರೀಕ್ವೆನ್ಸಿನ ಕೂಡ ಹೈ ಮಾಡಿಸ್ಬೋದು. ಅದ್ರ ಬಗ್ಗೆ ಕೂಡ ಡೀಟೇಲ್ಸ್ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಬನ್ನಿ ಹೇಳ್ತೀನಿ. ಸೊ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿಸ್ಕೊಂಡ ಪ್ರತಿಯೊಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಮತ್ತು ಇನ್ನೊಂದು ವಿಡಿಯೋಲಿ ಭೇಟಿ ಮಾಡೋಣ.